ಕಾಂತಿ. ನಿಮ್ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಸಾಯೋದಕ್ಕೆ ಮುಂಚೆ ಅವರು ಒಂದು ವಿಲ್ನ ಬರ್ಸಿಟ್ಟಿದ್ದಾರೆ. ಆ ವಿಲ್ಲಿನ ಪ್ರಕಾರ ಇಡೀ ಆಸ್ತಿಲಿ ಅರ್ಧ ಪಾಲು ನನಗೂ ಸೇರ್ತದೆ. ಆ ವಿಲ್ ಈಗ ನಮ್ಮ ಲಾಯರ್ ಹತ್ರ ಇದೆ. ಯಾವತ್ತು ಈ ಮನೆಯಲ್ಲಿ ಹೊಂದಾಣಿಕೆ ಆಗಲ್ವೋ ಆವತ್ತು ಆ ವಿಲ್ನ ಚಾಲನೆಗೆ ತನ್ನಿ ಅಂತ ದೊಡ್ಡಪ್ಪ ಲಾಯರ್ ಹತ್ರ ಹೇಳಿಟ್ಟಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಮನೇಲಿರೋದಕ್ಕೆ ನನಗೂ ನಮ್ಮಮ್ಮನಿಗೂ ಹಕ್ಕಿದೆ, ಈ ಮನೆ ಮೇಲೂ ಹಕ್ಕಿದೆ. ಹಲೋ ಹಲೋ ಸತ್ಯ, ಯಾರು? ನಾನು ಕಾಂತಿ. ಈಗ ಹೇಗಿದ್ದೀರಾ? ಪರವಾಗಿಲ್ವಾ? ನನಗೂ ಅಲ್ಲೇ ಇರಬೇಕಿತ್ತು ಅಂತ ಅನ್ನಿಸ್ತಿತ್ತು. ವಾಪಸ್ ಬರೋದಕ್ಕೆ ಮನಸ್ಸಿರ್ಲಿಲ್ಲ. ಅದಕ್ಕೆ ಮನೆಗೆ ಬರಬೇಕಿತ್ತಲ್ವಾ? ನಾನು ಒಬ್ಬಳೇ ಅಲ್ಲಿರೋದು ಚೆನ್ನಾಗಿರ್ತಿರ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಈಗ ಹೇಗಿದ್ದೀರಾ? ಈಗ ನಿನ್ನಿಂದ ಒಂದು ಸಹಾಯ ಆಗ್ಬೇಕು. ಏನ್ ಸಹಾಯ ಆಗ್ಬೇಕಪ್ಪ? ಯಾವ್ದಾರ ಮದುವೆ ಮಾಡ್ಬೇಕಾ ಅಥವಾ ಯಾವ್ದಾರ ಮದುವೆ ನಿಲ್ಲಿಸ್ಬೇಕಾ? ಹಾ, ನಾಳೆನೆ ಒಂದು ರಿಜಿಸ್ಟರ್ ಮದುವೆ ಆಗ್ಬೇಕು. ಯಾರದ್ದ? ನನ್ನ ತಮ್ಮ ಮಂಜುನಾಥ ಇದಾನಲ್ಲೋ, ಅವನ್ಗಿನ್ನೂ ಮದುವೆ ಆಗಿಲ್ಲ. ಹಾ, ಕಾಂತಿ ಜೊತೆ ಮದುವೆ ಆಗಿದೆ, ಆದ್ರೆ ಅದು ಲೆಕ್ಕಕ್ಕಿಲ್ಲ. ಮದುವೆ ಆಗಿರೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ಅವನ್ಗೆ ಬೇರೆ ಹುಡುಗಿ ನೋಡಿದೀವಿ. ಆದಷ್ಟು ಬೇಗ ಈ ಮದುವೆ ಮಾಡಿ ಮುಗಿಸ್ಬೇಕು. ಸರಿ, ಯಾವಾಗ ಬರ್ತೀರಿ ನೀವೆಲ್ಲ? ನಾಳೆನೆ ಬರ್ತೀವಪ್ಪ. ಆದಷ್ಟು ಬೇಗ ಈ ಕೆಲಸ ಆಗ್ಬೇಕು. ನನ್ನ ಮಗನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡ್ತೀನಿ ಅಂತ ನನಗೆ ಭಾಷೆ ಕೊಡಮ್ಮ. ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡ್ತೀನಿ. ಗಂಗಾ, ಹೌದಮ್ಮ, ಈ ಮನೆಯಿಂದ ಹೋಗೋದಾದ್ರೆ ನಾನು ಹೆಣವಾಗೆ ಹೋಗೋದು. ನಾನು ನಿನಗೆ ತುಂಬಾ ನೋವು ಕೊಟ್ಟೆ, ಈ ಮನೇಲಿ ಎಲ್ರಿಗೂ ನೋವು ಕೊಟ್ಟೆ. ಇನ್ನು ನಾನು ಬದುಕಬೇಕಾ? ಇಲ್ಲಮ್ಮ, ನಾನು ಸತ್ತು ಹೋಗ್ತೀನಿ, ನಾನು ಸತ್ತು ಹೋಗ್ಬಿಡ್ತೀನಿ. ಹುಚ್ಚಿ, ಸಿಟ್ಟಲ್ಲಿ ಒಂದು ಮಾತಂದ್ರೆ ಸಾಯ್ತೀನಿ ಅಂತೀಯ. ನೀನ್ ಸತ್ತು ಅದರ ಪಾಪನು ನನ್ನ ತಲೆ ಮೇಲೆ ಸುತ್ತಬೇಕು ಅಂತಿದ್ಯಾ? ಸರಿ, ಇನ್ಮೇಲಾದ್ರೂ ಬಾಯಿ ಮುಚ್ಕೊಂಡು ಮನೇಲೆ ಬಿದ್ದಿರು. ನಾಳೆ ಮುಹೂರ್ತದಲ್ಲಿ ಮದುವೆ ಆಗ್ಲಿಲ್ಲ ಅಂದ್ರೆ ಇನ್ನು 1 ವರ್ಷ ಕಾಯ್ಬೇಕಂತೆ. ಅಷ್ಟೊಂದು ಕಾಯೋ ತಾಕತ್ತಿದ್ಯಾ ನಮ್ಗೆ? ಇನ್ನು 1 ವರ್ಷದಲ್ಲಿ ಏನೇನಾಗುತ್ತೋ ಯಾರಿಗ್ ಗೊತ್ತು? ಅದಕ್ಕಿಂತ ನಾಳೆ ಮುಹೂರ್ತದಲ್ಲಿ ಮದುವೆ ಮಾಡಿ ಕೈ ತೊಳ್ಕೊಂಡ್ಬಿಟ್ರೆ ನಮ್ಗೆ ಒಳ್ಳೇದಲ್ವಾ? ಇಷ್ಟು ಒಳ್ಳೆ ಸಂಬಂಧ ಮುಂದೆ ಬರುತ್ತಾ ನಮ್ಗೆ? ಹೇಮಾ, ಅವರಷ್ಟೊಂದು ಅವಸರ ಮಾಡೋದು ನೋಡಿದ್ರೆ ಆ ಹುಡುಗನ ಮೇಲೆ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ಸರಿ, ಹಾಗಾದ್ರೆ ನಮ್ಗೆ ಒಪ್ಪಿಗೆ ಇಲ್ಲ ಅಂತ ರೇಣುಕಮ್ಮ ಅವ್ರಿಗೆ ಹೇಳ್ಬಿಡ್ತೀನಿ. ನಿಮ್ಮ ಮಗಳಿಗೆ ಬೇರೆ ಗಂಡು ನೀವೇ ಹುಡ್ಕೊಳ್ಳಿ. ಅಯ್ಯೋ ಮಾರಾಯ್ತಿ, ನಿಂತ್ಕೋ 1 ನಿಮಿಷ. ನೀವ್ ಇಷ್ಟಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ಬಿಟ್ರೆ ಹೇಗೆ? ನೋಡೆ, ಆ ಹುಡುಗ ಹೇಗೆ ಏನು ಎತ್ತ ತಿಳ್ಕೊಳ್ಳೋಣ ಅಂತ ಅದಕ್ಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡ್ಬಿಡದ? ಇಷ್ಟೆಲ್ಲ ಕೇಳೋರು ಮನೇಲಿ ಇರ್ಬೇಕಾಗಿತ್ತು. ಬೆಳಗ್ಗೆ ಎದ್ದು ಎಲ್ಲಿ ಹೋಗಿದ್ರಿ ಅಂತ ರಾಜಕಾರಿ ಏನಿತ್ತು ನಿಮ್ಗೆ? ಸರಿನಮ್ಮ, ಇನ್ಮೇಲೆ ನಾನು ಒಂದೂ ಮಾತಾಡೋದಿಲ್ಲ. ನಾಳೆ ಬೆಳಿಗ್ಗೆ ಮದುವೆ, ನಾನು ಬಂದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತೀನಿ, ಸರಿನಾ? ಅತ್ತೆ, ಅದೇನೋ ವಿಷಯ ಕೇಳ್ದೆ, ನಿಜಾನಾ? ಏನು? ನಿಮ್ಮ ಮನೇಲಿ ಏನೋ ಜಗಳ ಆಯ್ತಂತೆ. ಸತ್ಯ ಅವರು ತಲೆ ಹೊಡ್ಕೊಂಡು ಹಾಸ್ಪಿಟ್ಲಲ್ಲಿ ಇದ್ದಾರಂತೆ. ಹೌದಾ ಅತ್ತೆ? ಡಾಕ್ಟ್ರು ಅವ್ರು ಬದುಕೋದೇ ಕಷ್ಟ ಅಂತ ಹೇಳಿದಾರಂತೆ. ಅಬ್ಬಬ್ಬಬ್ಬಬ್ಬ, ವಿಷಯ ಎಷ್ಟು ಬೇಗ ಊರಿಂದ ಊರಿಗೆ ಹಬ್ಬುತ್ತೆ ನೋಡು. ಅಂತದೇನು ಇಲ್ಲ ಕಣೆ. ಸತ್ಯ ಮೆಟ್ಲು ಇಳಿಬೇಕಾದ್ರೆ ಕಾಲ್ ಜಾರ್ ಬಿದ್ದ, ಆಸ್ಪತ್ರೆಗೆ ಸೇರಿಸಿದ್ವಿ. 2 ದಿನ ಆಸ್ಪತ್ರೆಯಲ್ಲಿದ್ದ. ಈಗ ಹುಷಾರಾಗಿ ಮನೆಗೆ ಬಂದಿದ್ದಾನಲ್ಲ. ಸತ್ಯ ಅವ್ರ ಮನೆಗೆ ಬಂದಾಯ್ತಾ? ಮೊನ್ನೆನೆ ಬಂದ ಅಲ್ವೇ? ಈ ತರ ಸುಳ್ಳು ಸುದ್ದಿನ ಯಾರು ಹಬ್ಬಿಸಿದವರು? ಕಾಂತಿ ಹೇಳದ್ಲ? ಇಲ್ಲಪ್ಪ, ಅವಳೇನು ಹೇಳಿಲ್ಲ. ಯಾಕೆಂದ್ರೆ ಮೊನ್ನೆ ಗುಟ್ಟಾಗಿ ಅವನ್ನ ನೋಡಕ್ ಹೋಗಿದ್ಲಂತೆ. ವಿಷಯ ಗೊತ್ತಾಯ್ತು. ಮಾಡ್ತೀನಿ ನಾನು ಮಂಜುನಾಥನ್ಗೆ.